ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಿಮಗೆ ಗೊತ್ತಿದೆ BDCC ಬ್ಯಾಂಕಿನ ಚುನಾವಣೆ ಜಬರ್ದಸ್ತ್ ಕತ್ತಿ ಮತ್ತು ಜಾರಕಿಹೊಳಿ ವರ್ಸಸ್ ನಡೆದದ. ಜೊತೆ ಜೊಲ್ಲೆ ಮತ್ತು ಇಬಿ ಪಾಟೀಲರು ಅಂದರೆ ಎಲ್ಲರೂ ಕೂಡ್ಕೊಂಡು ಎರಡು ಗುಂಪು ಮಾಡ್ತಾ ಇದ್ದಾರೆ. ಈಗ ಮೊದಲು ಟೆಸ್ಟ್ ನಡೆಯುವಂಥದ್ದು ಹುಕ್ಕೇರಿಯ ವಿದ್ಯುತ್ ಸಂಘದ ಸಲುವಾಗಿ. ವಿದ್ಯುತ್ ಸಂಘ ಸ್ಥಾಪಿಸಿದವರು, ಬೆಳೆಸಿದವರು, ಅದ್ರ ಜೊತೆಗೆ ಒಡನಾಟ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಉಮೇಶ್ ಕತ್ತಿ, ಅದೇ ಕಾಲಕ್ಕೆ ಇಬಿ ಪಾಟೀಲರು ಸಹಜವಾಗಿ ಅದನ್ನು ಹುಟ್ಟಾಕಿ ಇವತ್ತಿನವರೆಗೂ ನಡೆಸ್ಕೊಂಡು ಬಂದಂಥದ್ದು ಆ ಸಂಸ್ಥೆಯನ್ನು. ಅದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಸಂಘದ ಸಹಕಾರ ಸಂಘದ ನೆಲಗಟ್ಟಿನಲ್ಲಿದ್ದಂಥದ್ದು. ಇವತ್ತು ಆ ಉಮೇಶ್ ಅವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ. ಇಂಥ ಸಂದರ್ಭದಲ್ಲಿ ಸಹಜವಾಗಿನ ನಮ್ಮ ಜಾರಕಿಹೊಳಿ ಸಹೋದರರು, ಜೊಲ್ಲೆಯವರು ಹುಕ್ಕೇರಿಯ ಆ ವಿದ್ಯುತ್ ಸಂಘವನ್ನು ಇವತ್ತು ಕೈ ವಶ ಮಾಡಿಕೊಂಡ ಇದು ಪ್ರಜಾಪ್ರಭುತ್ವ ನೆಲಗಟ್ಟಿನಲ್ಲಿ ಯಾರಾದರೂ ಅದನ್ನು ನಡೆಸ್ಕೊಂಡು ಹೋಗ್ಬೋದು. ಇದ್ದಂಥ ಆಡಳಿತ ವರ್ಗ ಭ್ರಷ್ಟ ಅದ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಅವರಿಗಿಂತ ಒಳ್ಳೆಯ ಆಡಳಿತ ಕೊಡಬಲ್ಲಿವು ಅಂತ ಇಲೆಕ್ಷನ್ ಸ್ಟಾರ್ಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ತಮ್ಮ ಅಳಿವುಳಿನ ಪ್ರಶ್ನೆಯಲ್ಲಿರುತ್ತಿರುವಂಥ ಅಂತ್ಯದಲ್ಲಿರುತ್ತಿರುವಂಥ ನಮ್ಮ ಕತ್ತಿ ಕುಟುಂಬ, ಇವತ್ತು ಉಮೇಶ್ ಕತ್ತಿಯವರಿಲ್ಲ, ಆದರೆ ರಮೇಶ್ ಕತ್ತಿ ಮಾತಿನ ಮಲ್ಲರು ಇವತ್ತಿದ್ದಾರೆ. ಅವರು ಇವತ್ತು ಅದನ್ನೊಂದು ಚಾಲೆಂಜ್ ಆಗಿ ತೆಗೆದುಕೊಂಡ ಅವರ ಒಂದು ಪುಸ್ತಕವನ್ನು ಅವ್ರು ಏನು ಮಾಡಿದ್ರು, ಏನು ಹೋರಾಟ ಮಾಡಿದ್ರು ಅದನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಇವತ್ತಿಟ್ಟುಕೊಂಡು ನಾಡಿನ ಅತ್ಯಂತ BJP ಅದರಲ್ಲೂ ಮುಖ್ಯವಾಗಿ ನಾಯಕರನ್ನಲ್ಲಿ ಕರೆಸ್ತಾ ಇದ್ದಾರೆ, ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನೇನು ಆಗಬಹುದು ಅನ್ನುವಂಥ ಒಂದು ಮಾತು. ಈಗಾಗಲೇ ಒಬ್ರಿಗೊಬ್ಬರು ಟೀಕಾ ಮಾಡ್ತಾ ಇದ್ದಾರೆ, ಒಬ್ಬರು ಏನೋ ನಾಯಿ ಅಂತಾರೆ, ಮತ್ತೊಬ್ಬರು ಏನೋ ಅಂತಾರೆ. ಅವು ಹೇಳಿಕ್ಕೂ ಆಗೋದು ಅಂಥ ಭಾಷೆನ ಬಳಸ್ತಾ ಇದ್ದಾರೆ. ಬಳಸ್ರಿ, ಯಾಕಂದರೆ ಅದು ಅವ್ರವ್ರಿಗೆ ಬಿಟ್ಟಂಥದ್ದು, ಅವ್ರವ್ರ ಸಂಸ್ಕೃತಿ ಸಂಸ್ಕಾರ ಹೇಳುವಂಥದ್ದು. ಆದರೆ ಇಬ್ಬರಲ್ಲಿಯೂ ಇವತ್ತು ಗೆಲ್ಲೇಬೇಕನ್ನುವಂಥ ಹಠ ಇರೋದ್ರಿಂದಾಗಿ ಒಂದು ರೀತಿ ಇರ್ಷೆ ಇಲೆಕ್ಷನ್ ಏನೋ ಇದು, ದ್ವೇಷದ ಇಲೆಕ್ಷನ್ ಏನೋ ಅನ್ನೋದು ಮೇಲೋಟಕ್ಕೆ ಕಲಿಸಿದ್ರು ಸಹಿತ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸಾಮಾನ್ಯ. ಇವುಗಳನ್ನು ಮರಿಬೇಕಾಗ್ತದೆ ನಾವು. ಅದೇನೋ ಇದ್ದರೂ ಇವತ್ತು ನಮ್ಮ ಕನಸುಗಾರ, ಉತ್ತರ ಕನ್ನಡದ ಕನಸು ಅಂತ ಹೇಳ್ತಾ ಇದ್ರು ಅವರು. ಉತ್ತರ ಕರ್ನಾಟಕವನ್ನು